ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶ ಆಗುತ್ತಿದೆ. ಸಂವಿಧಾನಕ್ಕೆ ಏನೂ ಬೆಲೆ ಇಲ್ಲ. ಇವತ್ತು ನಮ್ಮ ಮಕ್ಕಳು ಯಾಕೆ ಇವತ್ತು ಹೋರಾಟ ಮಾಡಿದ್ರು? ಲಕ್ಷಾಂತರ ಜನ ದೆಹಲಿಯಲ್ಲಿ ಯಾಕೆ ಕೂಡಿದ್ದಾರೆ? ಇವತ್ತು ನೀಟ್ ಪರೀಕ್ಷೆ ಕೂತು ಆ ನೀಟ್ ಪರೀಕ್ಷೆ ಲೀಕ್ ಆಗಿ ಪಾಪ ಅವರು ಹಗಲು ರಾತ್ರಿ ಇವತ್ತು ಎಷ್ಟೊಂದು ಮಾನಸಿಕ ಒತ್ತಡ ಇದರಲ್ಲಿ ಇವತ್ತು 100,000 ಪರೀಕ್ಷೆ ಬರ್ತಿರ್ತಾರೆ. ಅದೆಲ್ಲವೂ ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅನೇಕರು ಇವತ್ತು ಸಹ ಪ್ರಾಣ ಕೂಡ ಕಳ್ಕೊಂಡ್ರು. ಆ ಪ್ರಾಣಕ್ಕೂ ಏನು ಬೆಲೆ ಇಲ್ವಾ ಇವತ್ತು ಸಹ? ತತ್ಕ್ಷಣ ಪ್ರಧಾನಮಂತ್ರಿ ಇವತ್ತು ವಿಶ್ವಗುರು ಅನಿಸ್ಕೋತಾರೆ. ಅವರು ಸೂಕ್ಷ್ಮತೆ ಇದ್ರೆ ಇವತ್ತು ಆ ಸಚಿವರನ್ನ ಕೂಡಲೇ ವಜಾಗೊಳಿಸಿ ದೇಶಾದ್ಯಂತ ಇವತ್ತು ಸಹ ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ಮಾಡಿ ಅವರೆಲ್ಲ ಸಲಹೆ ತಗೊಂಡು ಅವ್ರಿಗೆ ಸಾಂತ್ವನ ಹೇಳಿ ಈ ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ನಾನು ಇದೆಲ್ಲ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಆ ಮಕ್ಕಳ ಜೊತೆ ನಿಲ್ಬೇಕಾಗಿತ್ತು. ಇವತ್ತಿಗೂ ಕೂಡ ಅವರು ಆ ಮಂತ್ರಿಯನ್ನು ವಜಾಗೊಳಿಸ್ಲಿಕ್ಕೆ ತಯಾರಿಲ್ಲ. ಏನ್ ತೋರಿಸ್ತದೆ ಇದು? ಬಂಡತನ ತೋರಿಸ್ತದೆ. ಇವ್ರಿಗೇನು ಸೂಕ್ಷ್ಮತೆ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಉದಾಹರಣೆ ತಗೊಳ್ಳಿ, ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ವೀರಪ್ಪ ಮೊಯ್ಲಿಯವ್ರದಾಗ ಪ್ರಾರಂಭ ಮಾಡಿರುವಂತದ್ದು. ಇಲ್ಲಿ ತನ ಏನಾದ್ರೂ ಈ ರೀತಿ ಆಗಿದವ? ಒಂದು ಮಾದರಿ ಇದೆ ಇವತ್ತೊಂದು ಸಹ. ಅಂತವ್ರೆಲ್ಲರನ್ನೂ ಕರ್ಸ್ಕೊಟ್ಕೊಂಡು ಕೂತ್ಕೊಂಡು ಮಾಡಿ ತಂತ್ರಜ್ಞಾನ ಇದೆ ಇವತ್ತೊಂದು ಸಹ. ಇವತ್ತು AI ಇದೆ, ಬೇಕಾದಷ್ಟು ಇವತ್ತು ಟೆಕ್ನಾಲಜಿ ಇದೆ. ಅದೆಲ್ಲವನ್ನ ಇಟ್ಕೊಂಡು ಇವತ್ತು ಸಹ ಒಂದು ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಮಾಡಿ ಏನೂ ಆಗ್ತಾ ಇಲ್ಲ. 2014 ಇವರು ಅಧಿಕಾರಕ್ಕೆ ಬಂದು 12 ವರ್ಷ ಆಯ್ತು. ಈಗ 26 ಹೇಳಿದಾಗ ಏನ್ ಹೇಳಿದ್ರು? ಅಚ್ಚೇ ದಿನ, ಹೆಂಗೆ ಒಳ್ಳೆ ದಿನ ಬರ್ತಾವ್ ನಿಮ್ಗೆ ಅಂತ. ಏನು ಒಳ್ಳೆ ದಿನ ಬಂದು? ಇನ್ ಗ್ಯಾಸ್ ಸಿಲಿಂಡರ್ ರೇಟು 415,000 ರೂಪಾಯಿ ಆಯ್ತು. ಪೆಟ್ರೋಲ್ ರೇಟ್ ಡಬಲ್ ಆಗಿ ಇವತ್ತು ಒಂದು 54 ಎಥನಾಲ್ ಅನ್ನ, ಬರೀ ಎಥನಾಲ್ ನೀವು ಮಷಿನ್ ಕೆಡ್ತದೆ, ಗಾಡಿ ಕೆಡ್ತವೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಅನ್ನೋದು ಒಂದು ಭಾಗ ಆಗಿದ್ರೆ, 1 ಲೀಟರ್ ಎಥನಾಲ್ ಕ್ರಿಯೇಟ್ ಮಾಡಕ್ಕೆ, ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಕೇಳಿ. ಎಷ್ಟು ನೀರು ಬೇಕಾಗ್ತದೆ? ಅದು ಕಬ್ಬು ಇರ್ಲಿ, ಪ್ಯಾಡಿ ಇರ್ಲಿ, ಮತ್ತೊಂದಿರ್ಲಿ, ಭತ್ತ ಇರ್ಲಿ, 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ಬೇಕಾಗ್ತದೆ? ಅದ್ಯಾವುದು ಚಿಂತನೆ ಇಲ್ಲ. ಈ ಕಡೆ ರೈತರು ಹಾಳಾಗಿ ಹೋಗ್ತಾರೆ. ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯ್ತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗೋದು ಬಿಡ್ಲಿ, ಇವತ್ತು ತಪ್ಪು ನಿರ್ಣಯಗಳು ಏನ್ ತಗೊಂಡ್ರಿ ಇವರು? ನೋಟ್ ಬ್ಯಾನ್ ಮಾಡುವಂತ ಸಂದರ್ಭದಲ್ಲಿ 100% ದುಡ್ಡು ವಾಪಸ್ ಬಂತು. ಎಲ್ಲಿ ಕಪ್ಪು ಹಣ ಬಂತದ್ರಲ್ಲಿ? ಅನೇಕ ಉದ್ಯೋಗಗಳು ಕಳ್ಕೊಂಡು, ಸಣ್ಣ ಸಣ್ಣ ಉದ್ಯೋಗಗಳು ಕಳ್ಕೊಂಡು ಇವತ್ತು ಸಹ ವ್ಯಾಪಾರಸ್ಥರು ಇವತ್ತು ಸಹ ಅಲ್ಲಿನೂ ಕೂಡ 106 ಜನ ಪ್ರಾಣ ತಗೊಳ್ಕೊಂಡ್ರು ಲೈನ್ ನಲ್ಲಿ ಎತ್ಕೊಂಡು ಬ್ಯಾಂಕ್ ಮುಂದೆ. ಅದು ಸೂಕ್ಷ್ಮತೆ ಇಲ್ಲ. ಇವತ್ತು ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿ ನರಸಿಂಹರಾವ್ ಟೈಮ್ ನಲ್ಲಿ ಪ್ರಧಾನಮಂತ್ರಿ ಆದಾಗ, ತದನಂತರ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶಕ್ಕೆ ಒಂದು ಬಲಿಷ್ಠವಾದಂತ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡು ಇಡೀ ವಿಶ್ವಕ್ಕೆ ಮಾದರಿಯಾದಂತ ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಆ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಅರೆಸ್ಟ್ ಮಾಡೋ ಮೂಲಕ ಹೋರಾಟ ಹತ್ತಿಕ್ಕೋ ಕೆಲಸ